ಭಾಗದಲ್ಲಿ ಮಾಘ ಮಳೆ ಮುಂದುವರಿತಾ ಇದೆ. ಇದರ ಪರಿಣಾಮವಾಗಿ ಈಗ ನದಿ ತೀರದ ಪ್ರದೇಶಗಳಲ್ಲೂ ಕೂಡ ಪ್ರವಾಹದ ಕಾರಣಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಹೈ ಅಲರ್ಟ್ ಅನ್ನು ಘೋಷಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನದಿ ತೀರದ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಕಾರಣ ಘಟಪ್ರಭಾ ನದಿ ನೀರು ಗೋಕಾಕ್ನ ನದಿ ಪಾತ್ರದ ಗ್ರಾಮಗಳಿಗೆ ನುಗ್ಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವರು ಸಿಕ್ಕ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇರೋದು, ಕಾಳಜಿ ಕೇಂದ್ರಕ್ಕೆ ಹೋಗ್ತಾ ಇರೋದೆಲ್ಲ ಕಂಡು ಬರ್ತಾ ಇದೆ. ಇನ್ನೂ ವ್ಯಾಪಕ ಪ್ರಮಾಣದಲ್ಲಿ ನೀರು ಬರುವಂತಹ ಸಾಧ್ಯತೆ ಇದೆ. ಘಟಪ್ರಭಾ, ಮಲಪ್ರಭಾ ಹಾಗೂ ಕೃಷ್ಣ ಈ ಮೂರೂ ನದಿಗಳು ಉಕ್ಕಿ ಹರಿತಾ ಇದೆ. ಗ್ರಾಮಗಳಲ್ಲಿ ನದಿ ತನ್ನ ಪಾತ್ರವನ್ನು ಹಿಗ್ಗಿಸ್ಕೊಳ್ತಾ ಇದೆ, ನದಿ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ತಾ ಇದೆ. ಪ್ರತಿ ಗ್ರಾಮಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ನೀವು, ಅಟ್ಲೀಸ್ಟ್ ಒಂದು 2 ಫೀಟ್ ಅಷ್ಟಾದರೂ ನೀರಿದೆ. ಇದಿನ್ನೂ ಜಾಸ್ತಿ ಆಗುತ್ತೆ. ಕಾರಣ ಹವಾಮಾನ ಇಲಾಖೆ ಹೇಳ್ತಾ ಇದೆ 1 ವಾರಗಳ ತನಕ ಇದೇ ರೀತಿ ಈ ಪ್ರದೇಶದಲ್ಲಿ ಮಳೆ ಆಗುತ್ತೆ ಅಂತ. ಲಾಸ್ಟ್ ಟೈಮೆಲ್ಲ ನಾವು ನೋಡಿದ್ವಿ, ಒಂದು 2-3 ವರ್ಷದ ಹಿಂದೆ ಇದೇ ಬೆಳಗಾವಿಯ ಈ ಭಾಗದಲ್ಲೆಲ್ಲ ಕಂಪ್ಲೀಟಾಗಿ ಮುಳುಗೋಗಿತ್ತು. ಆ ಭಯ ಜನರಿಗಿದೆ. ಹೀಗಾಗಿ ನೀರು ಹೆಚ್ಚಾಗ್ತಾ ಇದ್ದ ಹಾಗೇನೆ ತಮ್ಮ ಸೇಫ್ಟಿಯನ್ನು ತಾವು ನೋಡ್ಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ನಿರಂತರವಾಗಿ ಮೈಕ್ ಅನೌನ್ಸ್ಮೆಂಟ್ಗಳನ್ನು ಮಾಡ್ತಾ ಇದೆ. ನದಿ ಪಾತ್ರದ ಕಡೆಗೆ ಯಾರೂ ಹೋಗಬೇಡಿ, ಹೆಚ್ಚು ಕಡಿಮೆ ಆದರೆ ಜೀವಕ್ಕೆ ಅದು ಸಂಸ್ಕಾರ ಬರುತ್ತೆ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಅನೌನ್ಸ್ಮೆಂಟ್ಗಳು ಆಗ್ತಾ ಇದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಸದ್ಯ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ನಿಮಗೆ ಗೋಕಾಕ್ ನಗರದ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಗೋಕಾಕ್ ನಗರದ ಏನು ನದಿ ತೀರದ ಪ್ರದೇಶಗಳಿದ್ದಾವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಏನು ಘಟಪ್ರಭಾ, ನಂತರ ಹಿರಣ್ಯಕೇಶಿ ಹಾಗೂ ಮಾರ್ಕಂಡೇಯ, ಬಳ್ಳಾರಿ ನಾಲ ಈ 4 ನದಿಗಳು ಸೇರಿ ಗೋಕಾಕ್ ನಗರಕ್ಕೆ ನೀರು ಬರುತ್ತೆ. ಹೀಗಾಗಿ ಪ್ರವಾಹ ಈ ಭಾಗದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಜನರನ್ನು ಸ್ಥಳಾಂತರ ಮಾಡುವ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ ಮಾಡ್ತಾ ಇದೆ. ಕೆಲವೊಂದಿಷ್ಟು ಜನರು ಈಗಾಗಲೇ ತಮ್ಮ ದಿನಬಳಕೆ ವಸ್ತುಗಳನ್ನ ತೆಗೆದುಕೊಂಡು ತೆರಳಿರುವಂಥದ್ದು. ಅದರ ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಆ ಭಾಗದಲ್ಲಿ ಆಗ್ತಾ ಇದೆ. ಹೀಗಾಗಿ ಇನ್ನೂ ಸಾಕಷ್ಟು ಅಫೆಕ್ಟ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹ ಪರಿಸ್ಥಿತಿ ಗೋಕಾಕ್ ನಗರದಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ನನ್ನ ಎಡಬದಿಯಲ್ಲಿ ದೃಶ್ಯವನ್ನು ತೋರಿಸ್ತೇನೆ. ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮನೆಗಳಿದ್ದಾವೆ. ಇಲ್ಲೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇರುವಂಥದ್ದು. ಏನು ಗೋಕಾಕ್ ನಗರದ ದನಗಳಪೇಟೆ ಹಾಗೂ ಮಟನ್ ಮಾರ್ಕೆಟ್ ಏನಿದೆ ಆ ಪ್ರದೇಶಗಳು ಈಗ ಸದ್ಯ ಜಲಾವೃತವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಹಾನಿಯಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ಬೆಳಗಾವಿಯಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದರ ಪರಿಣಾಮವನ್ನು ನೋಡ್ತಾ ಇದ್ದೀರಾ. ಗ್ರಾಮಗಳಲ್ಲೂ ಕೂಡ ನೀರು ನುಗ್ಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆತಂಕದ ಸ್ಥಿತಿ ಅಂತೂ ಸದ್ಯಕ್ಕಿದೆ. ಜನಜೀವನ ಕೂಡ ಕೆಲ ಕಡೆಗಳಲ್ಲಿ ಅಸ್ತವ್ಯಸ್ತವಾಗಿದೆ. ಹೀಗೆ ಮಳೆ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಕಷ್ಟ ಅನ್ನೋ ಸ್ಥಿತಿಗೆ ನದಿ ಪಾತ್ರದ ಗ್ರಾಮಗಳ ಜನರು ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಬೆಳೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಅನೇಕ ಬೆಳೆಗಳು ಕೊಳೆಯೋ ಹಂತಕ್ಕೆ ಬರ್ತಾ ಇದೆ. ಅದೊಂದು ಆತಂಕ ಇದೆ. ಪಂಪ್ಸೆಟ್ಗಳು ಕೊಚ್ಕೊಂಡು ಹೋಗಿದೆ ಅನ್ನುವಂತಹ ಆತಂಕ. ಇನ್ನೊಂದು ಕಡೆಗೆ ಎಲ್ಲಿ ಮತ್ತೊಂದು ಸಲ ನಮ್ಮ ಜೀವನ ಬೀದಿಗೆ ಬಂದ್ಬಿಡುತ್ತೋ, ಬರ್ಬಾದಾಗುತ್ತೋ ಅನ್ನುವಂತಹ ಭಯ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಮನೆಗಳು ಕೂಡ ಶಿಥಿಲಾವಸ್ಥೆಯನ್ನು ತಲುಪಿದೆ. ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಈಗಲೂ ಹಳೆಯ ಕಾಲದ ಮಣ್ಣಿನಿಂದ ನಿರ್ಮಿತವಾದಂತಹ ಮನೆಗಳಿದ್ದಾವೆ. ಆ ಗೋಡೆಗಳೆಲ್ಲ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಆದರೆ ಯಾವಾಗ ಬೇಕಾದರೂ ಅದು ಹಿಸ್ತು ಹೋಗುತ್ತೆ. ಆ ಭಯ ಕೂಡ ಇದೆ ಜನರಿಗೆ. ಸೊ ಆದಷ್ಟು ಕಾಳಜಿ ಕೇಂದ್ರಗಳತ್ತ ಮುಖ ಮಾಡ್ತಿದ್ದಾರೆ ಜನ.